Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಾಹಿತಿ ನೀಡದ 2 ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಆಯೋಗ ದಂಡ. ಲಾರಿ ಮಾಲೀಕರಿಗೆ ಸರ್ಕಾರಗಳಿಂದ ಅನಗತ್ಯ ಆರ್ಥಿಕ ಹೊರೆ. 14ರಂದು ಸಭೆ ನಡೆಸಿ ಮುಂದಿನ ಹೋರಾಟ. ನವೀನ್ ರೆಡ್ಡಿ. PCM ಹಾಸ್ಟೆಲ್ಗಳ ಉನ್ನತೀಕರಣ ಹೆಸರಿನಲ್ಲಿ ಹಾಸ್ಟೆಲ್ ಮುಚ್ಚುವುದನ್ನು ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ದೇವದುರ್ಗ ST ಹಾಸ್ಟೆಲ್ಗಳಲ್ಲಿ ತಿಂಗಳಿಗೆ 100 ಸಿಲಿಂಡರ್ ಬಳಕೆ. ತನಿಖೆಗೆ ಯಶವಂತ ದೊಡ್ಡಮನೆ ಒತ್ತಾಯ. ಬಳಗನೂರು ಪೊಲೀಸರ ಕಾರ್ಯಾಚರಣೆ. 5 ಜನ ಬೈಕ್ ಕಳ್ಳರ ಬಂಧನ, 50 ವಾಹನಗಳ ವಶ. ಮತ್ತು ಆಸ್ತಿ ಕಲಹದಲ್ಲಿ ಗಂಭೀರ ಗಾಯಗೊಂಡಿದ್ದ ಮ್ಯಾದರಗೋಳ ಗ್ರಾಮದ ಶಿವಣ್ಣ ಸಾವು. ಸಕಾಲಕ್ಕೆ ಮಾಹಿತಿ ನೀಡದೆ ನಿರ್ಲಕ್ಷ್ಯ ವಹಿಸಿ ಆಯೋಗದ ಆದೇಶ ಪಾಲನೆ ಮಾಡದ ಸಮಾಜ ಕಲ್ಯಾಣ ಇಲಾಖೆಯ 2 ಉಪನಿರ್ದೇಶಕರಿಗೆ ಮಾಹಿತಿ ಆಯೋಗ ಕಲಬುರಗಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಬಿ ವೆಂಕಟ್ ಸಿಂಗ್ ದಂಡ ವಿಧಿಸಿದ್ದಾರೆ. ರಾಯಚೂರಿನ ರಂಗಲಿಂಗನಗೌಡ ಎನ್ನುವವರ ಮಾಹಿತಿ ಹಕ್ಕು ಅಧಿನಿಯಮದಡಿ ಕೇಳಿದ ಮಾಹಿತಿಯನ್ನು 2 ವರ್ಷವಾದರೂ ನೀಡದ ಕಾರಣ ಅವರು ಆಯೋಗಕ್ಕೆ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿದ ಆಯೋಗ ರಾಯಚೂರಿನಲ್ಲಿ ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ವಿಜಯಲಕ್ಷ್ಮಿ ಅವರಿಗೆ 10,000 ಹಾಗೂ ರಾಯಚೂರಿನ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶಿವಪ್ಪ ಅವರಿಗೆ 5,000 ರೂಪಾಯಿಗಳ ದಂಡ ವಿಧಿಸಿದೆ. ಮೇಲ್ಮನವಿದಾರರು ಕೋರಿದ ಮಾಹಿತಿ ನೀಡುವಂತೆ ಆಯೋಗ ಮಾಡಿದ ಆದೇಶ ಪಾಲನೆ ಮಾಡದೆ ಹಾಗೂ ವಿಚಾರಣೆಗೂ ಹಾಜರಾಗದ ಕಾರಣ ಹಾಲಿ ಶಹಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ವಿಜಯಲಕ್ಷ್ಮಿ ಅವರಿಗೆ ಈ ಹಿಂದೆ 5,000 ದಂಡ ವಿಧಿಸಿ ದಂಡ ಪಾವತಿ ಮಾಡಿ ಮುಂದಿನ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡುವಂತೆ ಆಯೋಗ ಮಾಡಿದ ಆದೇಶ ಪಾಲನೆ ಮಾಡದೆ ನಿರ್ಲಕ್ಷ್ಯ ತೋರಿದ ಕಾರಣ ದಂಡದ ಪ್ರಮಾಣವನ್ನು 10,000ಕ್ಕೆ ಹೆಚ್ಚಿಸಿ ಆಯೋಗ ಆದೇಶ ಮಾಡಿದೆ. ಅದೇ ರೀತಿ ರಾಯಚೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶಿವಪ್ಪ ಅವರಿಗೆ ಮೇಲ್ಮನವಿದಾರರು ಕೋರಿದ ಮಾಹಿತಿ ನೀಡಿ ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಈ ಹಿಂದೆ ಆಯೋಗ ಆದೇಶ ನೀಡಿತ್ತು. ಆದರೆ ಆಯೋಗದ ಆದೇಶ ಪಾಲನೆ ಮಾಡದೆ ನಿರ್ಲಕ್ಷ್ಯ ತೋರಿದ ಕಾರಣ ಅವರಿಗೂ ಸಹ 5,000 ರೂಪಾಯಿಗಳ ದಂಡ ವಿಧಿಸಲಾಗಿದೆ. ಅಧಿಕಾರಿಗಳಿಗೆ ವಿಧಿಸಿದ ದಂಡ ವಸೂಲಿಗೆ ಕ್ರಮ ವಹಿಸಿ ಮುಂದಿನ ವಿಚಾರಣೆ ವೇಳೆ ವರದಿ ನೀಡುವಂತೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪ್ರವೀಣ್ ಕುಮಾರ್ ಹಾಗೂ ಚಿದಾನಂದಪ್ಪ ಅವರಿಗೆ ಮಾಹಿತಿ ಹಕ್ಕು ಅಧಿನಿಯಮ 2025ರ ಕಲಂ 18(3) ಅಡಿಯಲ್ಲಿ ನಿರ್ದೇಶಿಸಿದೆ. ತಪ್ಪಿದ್ದಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 22 ಅಡಿ ಕ್ರಮ ವಹಿಸಲಾಗುವುದು ಎಂದು ಆದೇಶ ಮಾಡಿದೆ ಎಂದು ಆಯೋಗ ತಿಳಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವೈಜ್ಞಾನಿಕ ನಿಯಮಗಳನ್ನು ರೂಪಿಸಿ ಲಾರಿ ಮಾಲೀಕರ ಶೋಷಣೆ ಮಾಡುತ್ತಿದ್ದು ಅನೇಕ ಬಾರಿ ಮಾಡಿರುವ ಮನವಿಗಳಿಗೆ ಸ್ಪಂದನೆಯೇ ದೊರಕುತ್ತಿಲ್ಲ. ಶೀಘ್ರ ಪರಿಹಾರವಾಗದೆ ಹೋದಲ್ಲಿ ಹೋರಾಟಕ್ಕಿಳಿಯುವುದು ಅನಿವಾರ್ಯವಾಗುತ್ತದೆ ಎಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ನವೀನ್ ರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ಕಾರಗಳ ನೀತಿಗಳಿಂದ ಲಾರಿ ಉದ್ಯಮ ನಡೆಸುವುದು ದುಸ್ತರವಾಗುತ್ತಿದೆ. 20 ವರ್ಷಕ್ಕೆ ಮೇಲ್ಪಟ್ಟ ವಾಹನಗಳಿಗೆ ಫಿಟ್ನೆಸ್ ಶುಲ್ಕ 1,200 ರೂಪಾಯಿಗಳನ್ನು ವೈಜ್ಞಾನಿಕವಾಗಿ 30,000 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಲಾರಿ ಮಾಲೀಕರು ಚಾಲಕರುಗಳೊಂದಿಗೆ ಚರ್ಚಿಸದೆ ಏಕಪಕ್ಷೀಯವಾಗಿ ನಿಯಮ ರೂಪಿಸಿರುವುದು ಲಾರಿ ಮಾಲೀಕರಿಗೆ ಗಂಭೀರ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಯುದ್ಧ ಸ್ಥಿತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏರಿಕೆ ಕಾರಣ ನೀಡಲಾಗುತ್ತಿದೆ. ಆದರೆ ಜಾಗತಿಕ ಮಟ್ಟದಲ್ಲಿ ಬೆಲೆ ಇಳಿಕೆಯಾದಾಗ ಎಂದು ಬೆಲೆ ಇಳಿಕೆ ಮಾಡಿರುವ ನಿದರ್ಶನಗಳಿಲ್ಲ. ಅಲ್ಲದೆ ಕೇಂದ್ರ ಮತ್ತು ರಾಜ್ಯಗಳು ಪ್ರತ್ಯೇಕ ಕರಗಳನ್ನು ಹಾಕಲಾಗುತ್ತಿದ್ದು ಕಡಿಮೆ ಮಾಡಬೇಕಾದ ಅವಶ್ಯಕತೆ ಇದೆ. ಸರ್ಕಾರ ನಡೆಯಿಂದ ವಾಹನಗಳ ಸಾಲದ ಕಂತು ಕಟ್ಟಲು ಆಗದೇ ಇರುವ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಳ ಸುಧಾರಿಸದೇ ಇದ್ದರೂ ಟೋಲ್ ಸಂಗ್ರಹಿಸಲಾಗುತ್ತಿದೆ. ವಾಹನ ಸಾಲ ಕಂತುಗಳ ಪಾವತಿಗೆ ವೆಚ್ಚ ನಿರ್ವಹಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸಾರಿಗೆ ಇಲಾಖೆ ರಾಷ್ಟ್ರೀಯ ರಹದಾರಿ ಹೊಂದಿರುವ ಲಾರಿಗಳಿಗೆ VLTD GPS ಯಂತ್ರ ಅಳವಡಿಕೆ ಕಡ್ಡಾಯಗೊಳಿಸಲಾಗಿದೆ. ಆದರೆ 7,599 ರೂಪಾಯಿ ಬೆಲೆ ನಿಗದಿ ಮಾಡಿದ್ದರೂ ಖಾಸಗಿ ಏಜೆನ್ಸಿಗಳು 17,000 ರೂಪಾಯಿ ವಸೂಲಿ ಮಾಡುತ್ತಿಲ್ಲ. ಅಷ್ಟೇ ಅಲ್ಲ, ಬಿಲ್ ಸಹ ನೀಡುತ್ತಿಲ್ಲ. ಈ
ಕುರಿತು ಸಾರಿಗೆ ಆಯುಕ್ತರಿಗೆ ದೂರು ನೀಡಿದರೂ ಯಾವುದೇ ಕ್ರಮವಾಗುತ್ತಿಲ್ಲ. ಲಾರಿ ಮಾಲೀಕರು ಅನಗತ್ಯ ಹೊರೆಗೆ ಗುರಿಯಾಗುವಂತಾಗಿದೆ. ಲಾರಿ ಮಾಲೀಕರ ಸಮಸ್ಯೆಗಳನ್ನು ಚರ್ಚಿಸಲು ಜೂನ್ 14ರಂದು ನಗರದ ಗ್ರೀನ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ಸಭೆ ಕರೆಯಲಾಗಿದೆ. ರಾಜ್ಯದ ಪ್ರತಿ ಜಿಲ್ಲೆಯಿಂದ 40 ಜನ ಲಾರಿ ಮಾಲೀಕರು ಭಾಗವಹಿಸುವ ನಿರೀಕ್ಷೆ ಇದೆ. ಚರ್ಚೆಯ ನಂತರ ಮುಂದಿನ ಹೋರಾಟ ನಿರ್ಧರಿಸಲಾಗುತ್ತದೆ ಎಂದರು. 35ನೇ ನಮ್ಮ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತೀವಿ, ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗು 35ನೇದು ನಾವು ಪ್ರತಿ ಜಿಲ್ಲೆಯಲ್ಲೂ ವರ್ಷ ಹೋಗಿ ಮಾಡ್ತಾ ಇದ್ದೀವಿ. ಏಕೆಂದರೆ ಜಿಲ್ಲೆಯಲ್ಲಿ ಸಮಸ್ಯೆಗಳು ಏನಿದ್ದಾವೆ ಹೇಗಿದ್ದಾವೆ ಅಂತ ಆ ಲಾರಿ ಮಾಲೀಕರಿಗೆ ಚಾಲಕರಿಗೆ ತಿಳುವಳಿಕೆ ಇರೋದೇ ಬೇರೆ, ನಮಗೆ ಜನರಲ್ಲಾಗೆ ತಿಳುವಳಿಕೆ ಇರೋದೇ ಬೇರೆ. ಇವತ್ತು ರಾಯಚೂರಲ್ಲಿ ಒಂದ್ಸತಿ ಗಂಗಾವತಿ, ಗದಗು, ಹುಬ್ಬಳ್ಳಿ ಎಲ್ಲ ಕಡೆ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈ ಸತಿ ರಾಯಚೂರವ್ರು ಕೊಟ್ಟಿದ್ದೀವಿ. ನಾಳೆ ಒಂದು 1200ರಿಂದ 1500 ಜನ ಸೇರ್ತಾ ಇದ್ದಾರೆ ಲಾರಿಗಳು. ಎಲ್ಲ ಜಿಲ್ಲೆಗಳಿಂದಲೂ ಬರ್ತಾ ಹೋಗುತ್ತೆ. ಸೊ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವೆಲ್ಲ ಬಂದರೆ ನಮಗೂ ಒಂದು ಖುಷಿಯಾಗುತ್ತೆ. ನಮ್ಮ ಸಮಸ್ಯೆಗಳನ್ನು ನಾಳೆ ತುಂಬ ಚೆನ್ನಾಗೇ ಅನ್ವಯಿಸ್ತೀವಿ, ಹೇಳ್ತೀವಿ ಏನು ನಮ್ಮ ಸಮಸ್ಯೆಗಳಿದೆ, ಹೇಗೆ ನಾವು ನಡ್ಕೋಬೇಕು, ಲಾರಿ ಮಾಲೀಕರು ಯಾವ ಥರ ನಾವು ಈ ಟ್ರೇಡ್ನ ಮುಂದೆ ಹೇಗೆ ಎತ್ಕೊಂಡು ಹೋಗಬೇಕು ಅಂತ ಇದೆ. ನಮ್ಮಲ್ಲಿ ಒಂದು 6-7 ಸಮಸ್ಯೆಗಳಿದ್ದಾವೆ. ನಾವು ಸುಮ್ಮನೆ ಬ್ರೀಫಿಂಗಾಗಿ 6-7 ಸಮಸ್ಯೆ ಹೇಳ್ತಾ ಇದ್ದೀವಿ. ಈಗ 20 ವರ್ಷದ ವಾಹನಗಳು, 15 ವರ್ಷದ ವಾಹನಗಳು ತೆಗಿಬೇಕು ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ತಂದರು. ಅದಕ್ಕೆ ನಾವು ಹೋಗಿ ಸ್ಟೇ ತಂದು ಯಾಕೆ 15 ವರ್ಷದ ಗಾಡಿಗಳು ತೆಗಿಬೇಕು, ಏನು ಕಾರಣಕ್ಕೆ ತೆಗಿಬೇಕು, ಪೊಲ್ಯೂಷನ್ ಕಂಟ್ರೋಲ್ ಆಗಲಿ ಇದಾಗಲಿ ಪ್ರತಿಯೊಂದು ಕಾನೂನು ಪ್ರಕಾರವಾಗಿ ನಡ್ಸ್ಕೊಂಡು ಹೋದ್ರೂ ನೀವು ತೆಗಿಬೇಕು ಅಂತೀರ, ಏನಕ್ಕೆ ಅಂತ ಕೇಳಿ ಅದೊಂದು ಇದಾಗಿ ಈಗೇನು ಮಾಡಿದ್ದಾರೆ, ಹೊಸ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ಈ 15 ವರ್ಷದ ಗಾಡಿಗಳು ಹೆಂಗೂ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ರೇಟ್ 1200ರಿಂದ 1300 ರೂಪಾಯಿ ಇದ್ದಿದ್ದು ಚಲಾನ್ ಫೀಸ್, ಫಿಟ್ನೆಸ್ ಸರ್ಟಿಫಿಕೇಟ್ ಫೀಸ್ನ ಒಂದೇ ಸಲ 25,000 ರೂಪಾಯಿಗೆ ಎತ್ಕೊಂಡು ಹೋಗಿ 28ರಿಂದ 30,000 ರೂಪಾಯಿಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಾರಣ ಇಲ್ಲ, ಕರ್ತವ್ಯ ಇಲ್ಲ. ಆಮೇಲೆ ಯಾರನ್ನೂ ಕನ್ಸಲ್ಟು ಮಾಡ್ತಿಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವ ಲಾರಿ ಮಾಲೀಕರನ್ನು ಮೀಟಿಂಗ್ಗಳನ್ನು ಕರೀತಿಲ್ಲ, ಯಾವ ಮೀಟಿಂಗ್ನಲ್ಲೂ ನಾವು ಭಾಗವಹಿಸಿಲ್ಲ. ಹಳೆ ಕಾಲದಲ್ಲಿ ಏನಾಗೋದು ಅಂದರೆ ಒಂದು ಚರ್ಚೆ ಮಾಡಿ, ಒಂದು ಮೀಟಿಂಗ್ ಮಾಡಿ, ಒಂದು ನಿರ್ಧಾರಕ್ಕೆ ಬಂದು ಮಾಡ್ತಿದ್ವಿ. ಈಗ ಯಾವುದಕ್ಕೂ ಕರೆಯಲ್ಲ, ಯಾವ ಸಮಸ್ಯೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಯಾವುದು ಇದು ಮಾಡಲ್ಲ. ಇವಾಗ ಡೀಸೆಲ್ ಪ್ರೈಸ್ ಅಂತ ಬಂದಿದೆ, ವಾರ್ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಎಷ್ಟೋ ಹೊರದೇಶಗಳಲ್ಲಿ ಸರ್ಕಾರನೇ ಇನ್ಪುಟ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ನಮ್ಮಲ್ಲಿ 1 ಲೀಟ್ರ್ ಡೀಸೆಲ್ಗೆ ಹತ್ರ 50ರಿಂದ 55 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೆ. ಕೇಂದ್ರ ಸರ್ಕಾರ ಎಷ್ಟು ಚಾರ್ಜ್ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಎಷ್ಟು ಚಾರ್ಜ್ ಮಾಡ್ತಾ ಇದೆ. ಈಗ 3 ರೂಪಾಯಿಂದ 4 ರೂಪಾಯಿ ಇವರು ಕನ್ಸ್ಯೂಮ್ ಮಾಡ್ಕೋಬೋದಿತ್ತು. ಈಗ 50 ರೂಪಾಯಿ ಡಾಲರ್ ಇದ್ದಾಗ 65 ರೂಪಾಯಿ ಇತ್ತು. ಈಗ 110 ರೂಪಾಯಿ ಹೋದಾಗಲೂ 65 ರೂಪಾಯಿ ಇತ್ತು ಹಳೆ ಸರ್ಕಾರದಲ್ಲಿ. ಈ ಸರ್ಕಾರದಲ್ಲಿ 50 ರೂಪಾಯಿ $50 ಬಂದರೂ ಇವರು ಕಮ್ಮಿ ಮಾಡಿಲ್ಲ. ಈಗಲೂ ಕಮ್ಮಿ ಮಾಡಿದ್ರೆ ಜಾಸ್ತಿ ಮಾಡಿದ್ದಾರೆ, 7.5-8 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ತಿಳುವಳಿಕೆ ಇಲ್ಲ, ಏನೂ ಮಾಡಿಲ್ಲ. ಯಾಕೆ? ಜನಕ್ಕೇನು ಬುದ್ಧಿ ಇಲ್ವಾ? ಏನಿಲ್ಲ. ಒಂದು ಇದು ಕೊಡ್ಬೋದಿತ್ತಲ್ಲ, ಕಾಶನ್ ಕೊಡ್ಬೋದಿತ್ತಲ್ಲ, ಈ ಥರ ರೇಟ್ ಜಾಸ್ತಿ ಆಗುತ್ತೆ ರಿಪೇರ್ ಆಗಿ ಅಂತ. ಏನೂ ಕೊಟ್ಟಿಲ್ಲ. ಒಂದೇ ಸತಿ ದಿಢೀರಂತ 3 ರೂಪಾಯಿ 4 ರೂಪಾಯಿ ಹರಿಸಿದ್ರೆ ನಮ್ಮ ಲಾರಿ ಬಾಡಿಗೆಗಳೇನಾಗುತ್ತೆ, ಟ್ರೇಡ್ ಏನಾಗುತ್ತೆ, ಎಕಾನಮಿ ಏನಾಗುತ್ತೆ. ಇವತ್ತು ಲಾರಿಯವರು ಬೇಡ ಮಾಡಿಬಿಡೋಣ, ಲಾರಿಗಳನ್ನ ತೆಗೆದುಬಿಡೋಣ, ಸರಕು ಸಾಗಣೆ ಹೆಂಗಾಗುತ್ತೆ ನೋಡೋಣ. ಆಮೇಲೆ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ ಪ್ರಸಾದ್ ಮಾತನಾಡಿ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ಲದೇ ಇರುವ ನಿಯಮಗಳನ್ನು ರಾಜ್ಯ ಸಾರಿಗೆ ಇಲಾಖೆ ಅನುಸರಿಸುತ್ತಿದೆ. 20 ವರ್ಷ ಮೇಲ್ಪಟ್ಟ ವಾಹನಗಳ ಬಳಕೆ ನಿಷೇಧಿಸುವುದಾಗಿ ಹೇಳುತ್ತಿದೆ. ಆದರೆ ಇದರಿಂದ ಲಾರಿ ಉದ್ಯಮದಲ್ಲಿ ತೊಡಗಿರುವವರಿಗೆ ನಷ್ಟವಾಗಲಿದೆ. ಅವೈಜ್ಞಾನಿಕವಾಗಿ ಶುಲ್ಕ ನಿಗದಿ, ಅನಗತ್ಯ ಕಿರುಕುಳ ನೀಡುತ್ತಿರುವ ಪರಿಣಾಮ ಲಾರಿ ಉದ್ಯಮ ನಿರೀಕ್ಷೆ ಮಟ್ಟದಲ್ಲಿ ಬೆಳವಣಿಗೆ ಸಾಧ್ಯವಾಗುತ್ತಿಲ್ಲ. ಲಾರಿಗಳ ನಿಲುಗಡೆ, ಕರ ನಿಗದಿ ಸೇರಿ 10 ಸಮಸ್ಯೆಗಳಿದ್ದರೂ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಡೀಸೆಲ್ ಬಗ್ಗೆ ನಾವು ಮಾಡಿದ್ವಿ ಸರ್. ಅದರಲ್ಲಿ 3ರಿಂದ 4 ರೂಪಾಯಿ ಟ್ಯಾಕ್ಸ್ ಸುಂಕಗಳು ಜಾಸ್ತಿ ಮಾಡಿದ್ರು. ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೊದಲನೇ ಒಂದು 5-6 ತಿಂಗಳಲ್ಲಿ ಮಾಡಿದ್ರು. ಸುಂಕ ಏನು
ಸುತ್ತು ರಾಜ್ಯಗಳಲ್ಲಿತ್ತು. ಅದಕ್ಕೆ ನಮ್ದು ಕಮ್ಮಿನೇ ಇದೆ, ಹಾಗಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಮಾಡಿ ನಾವು 2 ದಿವಸ ಮಾಡಿ ಮುಷ್ಕರಗಳನ್ನ ನಮ್ಗೆ ತಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ, ಹೆಚ್ಚಿಗೆ ದಿವಸ ನಿಲ್ಸೋ ಪರಿಸ್ಥಿತಿ ಇಲ್ಲ, ತಡ್ಕೊಳ್ಳೋದೇ ಪರಿಸ್ಥಿತಿ ಇಲ್ಲ ಸರ್. ನಮ್ಮ ಓನರ್ಗಳು 2 ದಿವಸದಿಂದ 3 ದಿವಸದಿಂದ ಮುಂಚೆ ನಾವು ಮಾಡೋ ಪರಿಸ್ಥಿತಿನೇ ಇಲ್ಲ. ಹೆಂಗಾಗಿದೆ ಅಂದ್ರೆ ನಮ್ಮ ಓನರ್ಗೆ 2 ದಿವಸ ನಿಂತ್ರೆ ಅವನು ಇದು ತುಂಬಲಿಕ್ಕೆ ಬರೋದಿಲ್ಲ, ಏನೋ ಕಂತು ತುಂಬಲಿಕ್ಕೆ ಬರೋದಿಲ್ಲ, ಅವನು ಫೇಲ್ ಆಗ್ತಾನೆ, ಆ ಹೆದರಿಕೆಯಲ್ಲಿ ಬದುಕ್ತಾ ಇದ್ದಾನೆ. ಹಾಗಾಗಿ ಇದನ್ನ ನಾವು ಅವತ್ತಿನೂ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆಗೋ ಪರಿಸ್ಥಿತಿ ಇವ್ರು ಯಾರು ಇಲ್ಲ ಅಂತಕ್ಕಂಥದ್ದು ಅವರಿಗೆ ಅರಿವಾಗಿದೆ ಅಂತ ನನ್ನ ಷಣ್ಮುಖಪುರಿಗೆ ಅವ್ರು ಬೇರೆ ನೀವು ಬೇರೆ. ಹೌದು ಸರ್, ಇದು 45 ವರ್ಷದ ಇದು. ಇವತ್ತು ಬಾಡಿಗೆಗಳು ನಿಗದಿ ಆಗ್ತಿರೋದು ನಮ್ಮ ಕಾಸ್ಟ್ ಮೇಲೆ ನಾವು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಕಾಸ್ಟ್ ಅಂತಂದ್ರೆ ತಾವು ಹೇಳ್ದಂಗೆ ಇದು ಟ್ಯಾಕ್ಸು, ಮತ್ತೆ ಡೀಸೆಲ್ ಬೆಲೆ, ಮತ್ತೆ ಟೈರ್ ಬೆಲೆ, ಇದನ್ನ ನಾವು ನಮ್ಮನ್ನು ಯಾರು ಹೈರ್ ಮಾಡ್ತಾರೆ ನಮ್ಮ ಕಸ್ಟಮರ್ಗಳ ಮೇಲೆ ವರ್ಗಾವಣೆ ಮಾಡಕ್ಕಾಗ್ತಿಲ್ಲ. ಅದ್ರ ಬಗ್ಗೆ ನಾನು ಉದಾಹರಣೆ ರೈತ APMCದಿಂದ ನೀವು ಮಾರ್ಕೆಟಿಗೆ ಬೇರೆ ಮಾರ್ಕೆಟಿಗೆ ಹೋದ್ರೆ ರೈತ ಮೇಲೆ ಹಾಕ್ತಿರಲ್ಲ, ನೀವು ಮಾಲೀಕ ಏನು ಮಾಡಲ್ಲ, ಅವನೇ ಮಾಡೋದು. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಅದನ್ನ ಟ್ರಾನ್ಸ್ಫರ್ ಮಾಡಕ್ಕಾಗ್ತಿಲ್ಲ ಬಾಡಿಗೆ ರೂಪದಲ್ಲಿ. ಯಾಕೆ ಅಂತಂದ್ರೆ 100 ಲಾರಿ ಇರಬೇಕಾಗಿರೋ ಜಾಗದಲ್ಲಿ 150ರಿಂದ 175 ಲಾರಿಗಳು ಅವೈಲಬಿಲಿಟಿ ಇದೆ. ಈಗ ಏನಾಗಿದೆ, ಡಿಮಾಂಡ್ ಅಂಡ್ ಸಪ್ಲೈ ಮಧ್ಯೆ ಇದು ಫಿಕ್ಸ್ ಆಗಿದೆ. ಡಿಮಾಂಡ್ ಅಂಡ್ ಸಪ್ಲೈ ಮಧ್ಯೆ ಬಾಡಿಗೆ ನಿಗದಿ ಆಗ್ತಿದೆ. ಹಾಗಾಗಿ ನಮ್ಮ ಕೈಲಿ ನಮಗೆ ಆಗ್ತಿರ್ತಕ್ಕಂಥ ವೆಚ್ಚನ ಟ್ರಾನ್ಸ್ಫರ್ ಮಾಡಕ್ಕಾಗ್ತಿಲ್ಲ ಸರ್. ಈಗ ಇದು ಕಳೆದ 10 ಲಾಸ್ಟ್ನಾಗ ನೀವೇ ಮಾಡ್ತಾ ಇದೀವಿ ಸರ್. ಅದೇ ಮೇಂಟೈನಿಂಗ್ ಮ್ಯಾನೇಜಿಂಗ್ ಆಗ್ತಿಲ್ಲ ಸರ್. ಎಷ್ಟು ಸೂಸೈಡ್ಗಳಾಗ್ತಾ ಇದೆ, ಎಷ್ಟು ನಮ್ಮಲ್ಲಿ ಅಲ್ಲಲ್ಲ ಎಷ್ಟು ಇದಾಗ್ತಿದೆ ಸರ್. ನೀವು ಹೋಗಿ ಫೈನಾನ್ಸ್ ಆಫೀಸ್ಗಳಲ್ಲಿ ತಗೊಳ್ಳಿ, ಡೇಟಾ ತಗೊಳ್ಳಿ, ಫೈನಾನ್ಸ್ ಎಷ್ಟು ಜನ ಕಟ್ಟಕ್ಕಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘಟನೆಯ ಮೆಹಬೂಬ್, ಸುರೇಶ್ ಸಿಂಗ್, ಜಿಲ್ಲಾಧ್ಯಕ್ಷ ಹಸನ್, ಆಜಿಂ ಪಾಷಾ ಸೇರಿ ಅನೇಕರಿದ್ದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಜಿಲ್ಲೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳನ್ನು ಯಾವುದೇ ಕಾರಣಕ್ಕೂ ಉನ್ನತೀಕರಿಸದೆ ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಎಂದು ಎಐಡಿಎಸ್ಒ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅರಬ್ ಮೊಹಲ್ಲಾದ ಆಶಾಪೂರು ರಸ್ತೆಯ ವಸತಿ ನಿಲಯ, ಸಿರವಾರ ತಾಲೂಕಿನ ಕವಿತಾಳ, ದೇವದುರ್ಗ ತಾಲೂಕಿನ ನೀಲೋಗಲ್, ಲಿಂಗಸುಗೂರು ತಾಲೂಕಿನ ಮಟ್ಟೂರು ಹಾಗೂ ಸಂತೆಕಲ್ಲೂರು ಸೇರಿದಂತೆ ಒಟ್ಟು 6 ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದವು. ಇವುಗಳಲ್ಲಿ ಸಂತೆಕಲ್ಲೂರು, ಮಟ್ಟೂರು ಹಾಗೂ ಆಶಾಪೂರು ರಸ್ತೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳನ್ನು ಮೆಟ್ರಿಕ್ ನಂತರದ ವಸತಿ ನಿಲಯಗಳಾಗಿ ಉನ್ನತೀಕರಿಸಲಾಗಿದೆ. ನೀಲೋಗಲ್ ವಸತಿ ನಿಲಯವು ಉನ್ನತೀಕರಣಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಸತಿ ನಿಲಯಕ್ಕೆ ಪ್ರವೇಶ ಪಡೆಯಲು ಅವಕಾಶವಿಲ್ಲದಂತಾಗಿದೆ ಎಂದು ದೂರಿದರು. ಕವಿತಾಳ ವಸತಿ ನಿಲಯದ ಭವಿಷ್ಯವು ಅತಂತ್ರಗೊಂಡಿದೆ. ಈ ವಸತಿ ನಿಲಯಗಳನ್ನು ಆಶ್ರಯಿಸಿ ಗ್ರಾಮೀಣ ಭಾಗದ ಬಡ ರೈತರು ಹಾಗೂ ಕಾರ್ಮಿಕರ ಮಕ್ಕಳು ಉತ್ತಮ ಶಿಕ್ಷಣದ ಕನಸು ಹೊತ್ತು ಬರುತ್ತಿದ್ದಾರೆ. ಇಲಾಖೆಯ ಈ ನಿರ್ಧಾರವು ಬಡ ಮಕ್ಕಳ ಶಿಕ್ಷಣದ ಅವಕಾಶವನ್ನು ಕಸಿದುಕೊಳ್ಳುವಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಎಂಬ ಕಾರಣಕ್ಕೆ ಲಾಭ ನಷ್ಟದ ಲೆಕ್ಕಾಚಾರ ಮಾಡಬಾರದು. ಶಿಕ್ಷಣವು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೂಲಭೂತ ಹಕ್ಕಾಗಿದೆ. ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳನ್ನು ಉನ್ನತೀಕರಿಸುವ ನಿರ್ಧಾರವನ್ನು ಹಿಂತೆಗೆದು ಅವುಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ವಸತಿ ನಿಲಯಗಳಿಗೆ ಅಗತ್ಯವಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿ ಪ್ರವೇಶಾತಿಯನ್ನು ಹೆಚ್ಚಿಸಲು ಇಲಾಖೆಯು ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರಿ ಆಸ್ತಿಗಳು ನಮ್ಮ ಹಕ್ಕು, ನಮ್ಮ ಹಕ್ಕು. ಸರ್ಕಾರಿ ಆಸ್ತಿಗಳು ಮುಚ್ಚೋ ಬಿಡೋದಿಲ್ಲ. ಸರ್ಕಾರಿ ಆಸ್ತಿಗಳು ನಮ್ಮ ಹಕ್ಕು, ನಮ್ಮ ಹಕ್ಕು. ಸರ್ಕಾರಿ ಆಸ್ತಿಗಳು ಮುಚ್ಚಲು ಬಿಡೋದಿಲ್ಲ. ಬಡ ಮಕ್ಕಳ ಮೇಲೆ ಶಿಕ್ಷಣ ಕಸಿದುಕೊಳ್ಳುತ್ತಿರುವ BCM ಇಲಾಖೆಗೆ ಧಿಕ್ಕಾರ. ಸರ್ಕಾರಿ ವಿದ್ಯಾರ್ಥಿಗಳ ಹೋರಾಟ ಚಿರ ಇವಾಗಲೇ ವಿದ್ಯಾರ್ಥಿಗಳ ಹೋರಾಟ ಚಿರ ಇವಾಗಲೇ ಬಡ ಮಕ್ಕಳಿಂದ ಶಿಕ್ಷಣ ಕಸಿದುಕೊಳ್ಳುತ್ತಿರುವ BCM ಇಲಾಖೆಗೆ ಧಿಕ್ಕಾರ. ಸರ್ಕಾರಿ ಆಶೆಗಳು ನಮ್ಮ ಹಕ್ಕು, ನಮ್ಮ ಹಕ್ಕು. ಬಡ ಮಕ್ಕಳಿಂದ ಧಿಕ್ಕಾರ. ಒಂದೇ ಒಂದು ಮಗು ಇದ್ದರೆ ಸರ್ಕಾರಿ ಆಶೆಗಳು ಮುಚ್ಚಬೇಡಿ. ಸರ್ಕಾರಿ ಆಶೆಗಳು
ಮುಚ್ಚಲು ಬಿಡುವುದಿಲ್ಲ. ಲಾಭ ನಷ್ಟ ಲೆಕ್ಕಾಚಾರ ಮಾಡಕ್ಕೆ ಇದು ವ್ಯಾಪಾರವಲ್ಲ. ಸರ್ಕಾರಿ ಆಚರಣೆ ನಮ್ಮ ಹಕ್ಕು. ಬಡವ ಮಕ್ಕಳನ್ನ ಕಸಿದುಕೊಳ್ಳುತ್ತಿರುವ BCM ಇಲಾಖೆಗೆ ಧಿಕ್ಕಾರ. ಒಂದೇ ಒಂದು ಆಚರಣೆ ಮುಚ್ಚಲು ಬಿಡುವುದಿಲ್ಲ. ಒಂದೇ ಒಂದು ಮಕ್ಕಳನ್ನ ಕಸಿದುಕೊಳ್ಳುತ್ತಿರುವ BCM ಇಲಾಖೆಗೆ ಧಿಕ್ಕಾರ. ಸರ್ಕಾರಿ ಆಶ್ರಯಗಳ ನಮ್ಮ ಹಕ್ಕು. ರಾಯಚೂರಿನ ಒಂದೇ ಶಿಕ್ಷಣ ನಮ್ಮ ಹಕ್ಕು. ರಾಯಚೂರಿನ ಒಂದೇ ಒಂದು ಹಾಸ್ಟೆಲ್ ಮುಚ್ಚಲು ಬಿಡುವುದಿಲ್ಲ. ವಿದ್ಯಾರ್ಥಿ ಹೋರಾಟ ಇವಾಗಲೇ ಆ್ಯಕ್ಚುಲಿ ಹೋದ ವರ್ಷ ಇಲ್ಲಿ ಆರೋಪದಲ್ಲಿರೋ ಒಂದು ಮನೆ ಹೈಸ್ಕೂಲ್ ಅಷ್ಟು ಮುಚ್ಚಾಕಿತ್ತು. ಬಟ್ ಈ ವರ್ಷ ಮತ್ತೆ ಓಪನ್ ಮಾಡಿದ್ದಾರೆ. ಬಟ್ ಇದುವರೆಗೆ ಸರ್ ಆಶಾಪುರದಲ್ಲಿರೋ ಒಂದು ಹಾಸ್ಟೆಲ್ ಮತ್ತೆ ಓಪನ್ ಮಾಡಿದ್ದೀವಿ. ಕ್ಲೋಸ್ ಆಗಿದೆ. ಅದನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಸರ್. ಇವತ್ತು ಆಗ ಮಾಡಿದ್ರೆ ಸರ್ ಆಲ್ರೆಡಿ ಅದೇ ಥರ ನಮ್ಮ ಸದ್ಯಕ್ಕೆ 4 ಹಾಸ್ಟೆಲ್ ಮುಚ್ಚಾಕಿದ್ದಾರೆ ಸರ್. ಹಾಸ್ಟೆಲ್ ಅಪ್ಗ್ರೇಡ್ ಮಾಡಿದ್ದಾರೆ. ಟೀಚರ್ ಡಿಪಾರ್ಟ್ಮೆಂಟ್ ಅವರೇ ಹೇಳ್ತಾ ಇದ್ದಾರೆ ಒಂದು ಹಾಸ್ಟೆಲ್ ಮಕ್ಕಳ ಸಂಖ್ಯೆ ಕಮ್ಮಿ ಇರುತ್ತೆ. ಆಗ್ಬಿಟ್ರೆ ಟೀಚಿಂಗ್ ಡಿಪಾರ್ಟ್ಮೆಂಟ್ ಲಕ್ಷಾಂತರ ರೂಪಾಯಿ ಇದಂದರೆ ಲಾಸ್ ಆಗುತ್ತೆ. ಅಂತಂದರೆ ಅವರು 3 ವರ್ಷ ಆಗಂತ ಇರ್ತಾರೆ. ಇವತ್ತು ಇಲಾಖೆಗೆ ಅವರು ಯೋಚನೆ ಮಾಡೋಕ್ಕೆ ಇವತ್ತು ಸಂವಿಧಾನದ ಕೊಟ್ಟಿರೋ ಮೂಲಕ ಅತ್ಯಂತ ಶಿಕ್ಷಣ ಆ ಲಾಭ ನಷ್ಟ ಲೆಕ್ಕಾಚಾರ ಮಾಡೋಕ್ಕೆ ಇವತ್ತು ಇದ್ರ ವ್ಯಾಪಾರ ಅಲ್ಲ ಸರ್. ಒಂದು ಮಗು ಇದ್ರೂ ಸರ್ ಇವತ್ತು ಹಾಸ್ಟೆಲ್ ನಡೆಸ್ಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಹಾಸ್ಟೆಲ್ ಹೆಚ್ಚಬಾರ್ದು. ಈಗ ಆಲ್ರೆಡಿ ಇವತ್ತು ಏನು ಹಾಸ್ಟೆಲ್ ಅದೇ ಥರ ಇವತ್ತು ಹಾಸ್ಟೆಲ್ ಎಲ್ಲ ಸ್ಥಿತಿಯಲ್ಲಿ ಮುಂದುವರಿಸಬೇಕು. ಇಷ್ಟೇ ಮಕ್ಕಳ ಸಂಖ್ಯೆ ಹೆಚ್ಚೇ ಬೆಳೆಸಲು ಆ್ಯಕ್ಚುಲಿ ಇವತ್ತು ಅವ್ರು ಹೇಳೋ ಪ್ರಕಾರ ಕಮ್ಮಿಯಿಂದ ಭಾಳ ಕಮ್ಮಿ ಇದೆ ಸರ್. 40 ಮಕ್ಕಳು 40 ಮಕ್ಕಳು ಇದ್ದಾರೆ. ಮಕ್ಕಳಿದ್ರೆ ಇಷ್ಟು ಕಮ್ಮಿ ಆಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ಮಲ್ಲನಗೌಡ ಅಂಚೆಸುಗೂರು, ಶಿವಪ್ಪ, ಮಲ್ಲಯ್ಯ, ಮಲ್ಲಿಕಾರ್ಜುನ, ಅಬ್ದುಲ್, ನವೀನ್ ಕುಮಾರ್, ಸ್ವಾತಿ, ಸ್ವಪ್ನ, ಶಿಲ್ಪಾ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream, learn, Grow. lead, become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ.
ದೇವದುರ್ಗ ತಾಲೂಕಿನಲ್ಲಿರುವ ಪರಿಶಿಷ್ಟ ಪಂಗಡ ವಸತಿ ನಿಲಯಗಳಲ್ಲಿ ಪ್ರತಿ ತಿಂಗಳಿಗೆ ಸರಿಸುಮಾರು 70 ರಿಂದ 100 ಅಡುಗೆ ಅನಿಲ ಸಿಲಿಂಡರ್ ಬಳಕೆ ಮಾಡಿರುವುದು ಅಕ್ರಮ ನಡೆದಿರುವ ಶಂಕೆ ಇದ್ದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಭೀಮಸೇನಾ ಮಾನ್ವಿ ತಾಲೂಕು ಅಧ್ಯಕ್ಷ ಯಶವಂತ ಕುಮಾರ್ ದೊಡ್ಮನೆ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನಲ್ಲಿ ಎಸ್ಟಿ ವಿದ್ಯಾರ್ಥಿಗಳ 5 ಹಾಸ್ಟೆಲ್ಗಳಿದ್ದು 2021 ರಿಂದ ಬಳಕೆ ಮಾಡಿರುವ ಸಿಲಿಂಡರ್ ಸಂಖ್ಯೆ ನೋಡಿದರೆ ಅನುಮಾನ ಹುಟ್ಟುತ್ತದೆ. ಪ್ರಭು ಗ್ಯಾಸ್ ಏಜೆನ್ಸಿ ದೇವದುರ್ಗದಿಂದ ಸಿಲಿಂಡರ್ ಖರೀದಿಸಲಾಗಿದೆ. ಆದರೆ ಮಕ್ಕಳ ಸಂಖ್ಯೆಗೂ ಹಾಗೂ ಬಳಕೆಯಾದ ಸಿಲಿಂಡರ್ ಸಂಖ್ಯೆಗೂ ಭಾರಿ ವ್ಯತ್ಯಾಸವಿದ್ದು ದುರ್ಬಳಕೆಯಾಗಿರುವ ಸಂಶಯಗಳಿವೆ. ಬಾಲಕರ ವಸತಿ ನಿಲಯ ಒಂದರಲ್ಲಿ 2023 ಏಪ್ರಿಲ್ನಲ್ಲಿ 70 ಸಿಲಿಂಡರ್, ಮೇನಲ್ಲಿ 70 ಸಿಲಿಂಡರ್, ಜೂನ್ ತಿಂಗಳಲ್ಲಿ 70 ಸಿಲಿಂಡರ್ ಖರೀದಿಸಿರುವುದಾಗಿ ಬಿಲ್ ಎತ್ತಲಾಗಿದೆ. ಜುಲೈ ತಿಂಗಳಿನಲ್ಲಿ 100 ಸಿಲಿಂಡರ್ ಬಳಕೆಯಾಗಿದೆ. ಒಂದು ವಸತಿ ನಿಲಯದಲ್ಲಿ ಇಷ್ಟೊಂದು ಸಿಲಿಂಡರ್ ಬಳಕೆ ಹೇಗೆ ಸಾಧ್ಯ? ಕಳೆದ 5-6 ವರ್ಷಗಳಿಂದ ತಾಲೂಕು ಹಾಗೂ ಜಿಲ್ಲಾ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿಗಳು ಗ್ಯಾಸ್ ಏಜೆನ್ಸಿಯೊಂದಿಗೆ ಶಾಮೀಲಾಗಿ ಬಿಲ್ ಎತ್ತುವಳಿ ಮಾಡಿದ್ದಾರೆ. ಸರಿಸುಮಾರು 7ಕ್ಕೂ ಹೆಚ್ಚು ಜನ ಅಧಿಕಾರಿಗಳು, ವಾರ್ಡನ್ಗಳು ಶಾಮೀಲಾಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ದೇವದುರ್ಗ ತಾಲೂಕಿನ ಎಸ್ಟಿ ಹಾಸ್ಟೆಲ್ಗಳ ತನಿಖೆ ನಡೆಸಿ ಸರ್ಕಾರಕ್ಕೆ ವಂಚಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಎಚ್ಚರಿಕೆಯನ್ನು ರವಾನಿಸಬೇಕು. ಈಗಾಗಲೇ ಲೋಕಾಯುಕ್ತರಿಗೆ ದೂರು ನೀಡಲಾಗಿದೆ. ಯಾವುದೇ ಕ್ರಮ ಕೈಗೊಳ್ಳದೆ ಹೋದರೆ ಮತ್ತೊಮ್ಮೆ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಹೇಳಿದರು. ಮಕ್ಕಳಿಗೆ ಏನು ಊಟ ಉಪಚಾರ ಏನಿರ್ತದೆ ಅದು ಕರೆಕ್ಟ್ ಆಗಿ ತಲುಪಿಲ್ಲ. ವಿತೌಟ್ ಏನಾಗಿದೆ ಅಂದ್ರೆ ಅಲ್ಲಿ ಹಾಸ್ಟೆಲ್ಗಳಾಗ ಗ್ಯಾಸ್ ಸಿಲಿಂಡರ್ಗಳು ಸ್ವಲ್ಪ ನಮ್ಮ ಡಿಸ್ಟ್ರಿಕ್ಟ್ ವೈಸ್ನಾಗ 24-30 ತನಕ ಬಳಸ್ಬೇಕಂದ್ರೆ ಗ್ಯಾಸ್ ದೊಡ್ಡ ರಾಮಾಯಣ ಆಗೈತೆ. ಈ ದೇವದುರ್ಗ ತಾಲೂಕು ಎಸ್ಟಿ ಇಲಾಖೆ ಏನಾಯ್ತಲ್ಲ ಅಲ್ಲಿ 100 ಗ್ಯಾಸನ್ನು ಯೂಸ್ ಮಾಡ್ತಾರೆ. ಇದು ಯಾವಾಗಿಂದಪ್ಪ ಅಂದ್ರೆ 2021 ಅದಕ್ಕಿಂತ ಬಿಫೋರ್ನು ಆಗೈತೆ. 2021 ಜಾಸ್ತಿ ದೇವದುರ್ಗ ಹಾಸ್ಟೆಲ್ಗೆ ಹೋಗಿ ಸರ್ ಎಸ್ಟಿ ಇದು ತಾಲೂಕು ಪರಿಶಿಷ್ಟ ಪಂಗಡ ಇಲಾಖೆ ದೇವದುರ್ಗದಾಗ ಆಗಿತ್ತು ಭ್ರಷ್ಟಾಚಾರ. ನಾನು 2024 ಒಂದು ಮಾಹಿತಿ ಕೇಳಿರ್ತದೆ. RTIDನಾಗ ದೇವದುರ್ಗ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಎಷ್ಟು ಬಾಲಕ ಮತ್ತು ಬಾಲಕಿಯರು PUC ಮತ್ತು ಪದವಿ ಹಾಸ್ಟೆಲ್ಗಳಿವೆ. 2023ರಿಂದ 24ನೇ ಸಾಲಿನಲ್ಲಿ ತಮ್ಮ ಇಲಾಖೆಗೆ ಬಂದಂಥ PUC ಮತ್ತು ಡಿಗ್ರಿ ಬಾಲಕ ಬಾಲಕಿಯರ ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾತಿಗಾಗಿ ಬಂದಂಥ ಅರ್ಜಿಗಳ ಸಂಖ್ಯೆ ಎಷ್ಟು, ಅದ್ರಾಗ ಎಷ್ಟು ಜನ ಆಯ್ಕೆ ಮಾಡಿರ್ತಾರೆ ಅಂತ ಕೇಳ್ತೀವಿ. ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಪ್ರಕಾರನೂ ಕೇಳಿರ್ತೀವಿ. ತದನಂತರ HMS ನಿಲಯಾರ್ಥಿಗಳನ್ನು ಕೇಳಿರ್ತೀವಿ. ಪ್ರೈಸ್ ಮನಿ ಅಮೌಂಟ್ ಎಷ್ಟೆಷ್ಟಾಗೈತೆ ಅಂತ ಕೇಳಿದ್ರೆ SP ಮತ್ತು TSP ಯೋಜನೆಗಳು ST ಅಭಿವೃದ್ಧಿ ಕಾಲೋನಿಗಳಿಗೆ ಏನು ಹಣ ಬಳಸಬೇಕಾಗಿರುತ್ತೆ ಇದರಾಗೂ ಅವ್ಯವಹಾರ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನನ್ನ ಹತ್ರ ಇದ್ದಾವೆ. ಸರ್ ಅಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಅಧಿಕವಾಗಿ ಬಳಸ್ತಾರೆ ಸರ್. ಒಂದು ಕಷ್ಟ ಸರ್ ನಿಮಗೆ ಕಷ್ಟ ಏನು ಸರ್? ನಿನಗೇನು ಕಷ್ಟ ಆಯ್ತು? ಕಷ್ಟ ಏನಕ್ಕೆ ಏನು ಸರ್? ಇವಾಗ ಎಷ್ಟು ಬಳಸ್ಬೇಕು ಅಷ್ಟು ಬಳಸ್ಬೇಕು ಸರ್. ಹುಡ್ರಿಗೆ ಅಧಿಕ ಬಳಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಸ್ಟೆಲ್ಗಳು ಎಷ್ಟಿದಾವೆ ಸರ್? ಹಾಸ್ಟೆಲ್ಗಳು ಇರೋದು 5 ಸರ್. 3 ಪ್ರೀ ಮೆಟ್ರಿಕ್, 2 ಪೋಸ್ಟ್ ಮೆಟ್ರಿಕ್ ಸರ್. ಎಲ್ಲ ಹಾಸ್ಟೆಲ್ಗಳನ್ನು ಅಧಿಕವಾಗಿ ಬಳಸ್ತಿದ್ದಾರೆ ಸರ್. ಸರ್ ಉಪಯೋಗ ಆಗುವಂತದ್ದಂತ ಅಂತಲ್ಲಿ ಆದ್ರ ಒಂದು ಹಾಸ್ಟೆಲ್ಗೆ ಎಷ್ಟು ಸಿಲಿಂಡರ್ ಬಳಸ್ಬೋದು ಸರ್ ನಿಮ್ಮ ಪ್ರಕಾರ ಅಂದಾಜು? ನಾವು ಒಂದೊಂದು ಮಾಡೋದಲ್ಲ. ಜಾಸ್ತಿ ಒಂದು ಹುಡುಗರು ದಿನ 50 ಅವ್ರು ಗೆಸ್ಟ್ ಇಷ್ಟು ಸೇರಿ 40 ಜನ ಹುಡುಗರು ಬಂದು ಗ್ಯಾಸ್ ಬಳಸಿರ್ತಾರೆ. ನಮ್ಮ ಎಷ್ಟು ಬಳಸಕ್ ಆಗೋದಿಲ್ಲ ನಾನು ಬೋಗಸ್ ಬಿಲ್ಗಳು ಬಳಕೆ ಮಾಡಿಕೊಂಡು ತಮ್ಮ ಜೀವನ ಕಡೆಗೆ ಮಾಡ್ತಾರೆ ಸರ್. ಅಲ್ಲಿ ನಾವು ಹಾಸ್ಟೆಲ್ ವಾರ್ಡನ್ಗಳು, ತಾಲೂಕು ಆಫೀಸರ್ಗಳು ವಿತ್ ಡಿಸ್ಟ್ರಿಕ್ಟ್ ಆಫೀಸರ್ ಕೈವಾಡನು ಇದ್ರೊಳಗೈತೆ. ಸಿಲಿಂಡರ್ ಗ್ಯಾಸ್ ಏಜೆನ್ಸಿ ಹೆಸರು ಪ್ರಭು ಗ್ಯಾಸ್ ಡಿಸ್ಟ್ರಿಬ್ಯೂಟರ್. ಈ ಏಜೆನ್ಸಿ ಅವ್ರಿಗೆ ಅವರು ಇದು ಮಾಡ್ಯಾರೆ, ಏಜೆನ್ಸಿಯಿಂದ ಖರೀದಿ ಮಾಡ್ತಾರೆ. ಮತ್ತೆ 1/7/2023 ಸರ್ ಇದೇ ಬಾಲಕರ ಹಾಸ್ಟೆಲ್ಗೆ 100 ಗ್ಯಾಸ್ ಅನ್ನು ಯೂಸ್ ಮಾಡ್ತಾರೆ. ಸರ್ ಅವ್ರ ಸ್ಟ್ರೆಂತ್ ಕೇಳಿದ್ರೆ ಸ್ಟ್ರೆಂತ್ ಕರೆಕ್ಟ್ ಆಗಿ ನಮಗೆ ಮಾಹಿತಿ ಹಾಕಿನಾಗ ಒದಗಿಸ್ಬಿಟ್ಟಿಲ್ಲ ಸರ್. ಸ್ಟ್ರೆಂತ್ ಟೋಟಲ್ ಸ್ಟ್ರೆಂತ್ ಅನ್ನೋದು ನಿಮ್ಮ ಮಾಹಿತಿ ಇದ್ರೂ ಮಾಡಿದ್ರು. ಇದು ಯಾರು ವ್ಯಾಪ್ತಿಯಾಗಿ ನಡೆದಂದ್ರೆ ರಾಘವೇಂದ್ರ ಕಲಾದ್ರಾವ್ ಅಂತ, ಅದಾದ ನಂತರ ಮಂಜುಳಾ ಸುಂಡೆ ಅಂತ. ಸರ್ ಇವ್ರು ಬೇರೆ ಕಡೆ ಟ್ರಾನ್ಸ್ಫರ್ ತಗೊಂಡು ಹೋಗಿದ್ದಾರೆ ಸರ್. ಮಂಜುಳಾ ಸುಂಡೆ ವಿತ್ 4 ಜನ ವಾರ್ಡನ್ಗಳು ಇವಾಗ ಇನ್ನ ಇದ್ದಾರೆ. ದತ್ತಪ್ಪ ಮಂಜುಳಾ ಸುಂಡೆ ಬೇರೆ ಡಿಸ್ಟಿಕ್ ತಗೊಂಡು ಹೋಗ್ಯಾರೆ, ಟ್ರಾನ್ಸ್ಫರ್ ತಗೊಂಡು ಹೋಗ್ಯಾರ. ರಾಘವೇಂದ್ರ ಕಲಾದ್ರಾವ್ ಬೇರೆ ಡಿಸ್ಟಿಕ್ ಟ್ರಾನ್ಸ್ಫರ್ ತಗೊಂಡು ಹೋಗ್ಯಾರ. ದತ್ತಪ್ಪ ಇದ್ದಾರೆ ಅದೇ ನಿಮ್ಮ ಇಲ್ಲೇ ದೇವದುರ್ಗ ತಾಲೂಕಿನಾಗ ಇದ್ದಾರೆ ಸರ್. ಮತ್ತೆ ಮಂಜುಳಾ, ವಿಜಯಲಕ್ಷ್ಮಿ ಸರ್, ವಿಜಯಲಕ್ಷ್ಮಿ ವಾರ್ಡನ್. ಇನ್ನೊಬ್ರು ಬಸವರಾಜ್ ಗಿರಿಧರ್ ಅಂತ.
ಈ ಸಂದರ್ಭದಲ್ಲಿ ಮೌನೇಶ್, ನಾಗರಾಜ್, ರಂಗಮುನಿ ಇದ್ದರು. ಬಳಗನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಬೈಕ್ ಕಳ್ಳತನ ಪ್ರಕರಣವನ್ನು ಭೇದಿಸಿರುವ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿ ಒಟ್ಟು 35.20 ಲಕ್ಷ ರೂಪಾಯಿ ಮೌಲ್ಯದ 50 ಮೋಟಾರ್ ಸೈಕಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಜನವರಿ 30ರ ಮಧ್ಯರಾತ್ರಿ ಹನುಮನಗೌಡ ಕ್ಯಾತನಟ್ಟಿ ಅವರ ಮನೆಯ ಮುಂದೆ ನಿಲ್ಲಿಸಿದ್ದ ರಾಯಲ್ ಎನ್ಫೀಲ್ಡ್ ಬೈಕ್ ಕಳ್ಳತನವಾಗಿತ್ತು. ಈ ಸಂಬಂಧ ಬಳಗನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ವೇಳೆ ವಿಶೇಷ ತಂಡವನ್ನು ರಚಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಚನ್ನಬಸವ ಹೂಗಾರ, ರಾಘವೇಂದ್ರ ಅಲಿಯಾಸ್ ಗಿಂಡಿ ರಘು, ಮಸ್ಕಿಯ ಮೆಹಬೂಬ್, ಪರಾಪುರ ಗ್ರಾಮದ ಮಹಮ್ಮದ್ ಲಾಲ್, ಆಂಧ್ರಪ್ರದೇಶ ಮೂಲದ ಹಾಗೂ ರಫೀಕ್ ಬಂಧಿತ ಆರೋಪಿಗಳಿಂದ ವಿವಿಧೆಡೆ ಕಳ್ಳತನವಾಗಿದ್ದ 50 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಅವುಗಳ ಒಟ್ಟು ಮೌಲ್ಯ 35.20 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಪ್ರಕರಣದ ತನಿಖೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ, ಎಎಸ್ಪಿ ಕುಮಾರಸ್ವಾಮಿ, ಹರೀಶ್ ಹಾಗೂ ಸಿಂಧನೂರು ಉಪವಿಭಾಗದ ಡಿವೈಎಸ್ಪಿ ಚಂದ್ರಶೇಖರ್ ಮಾರ್ಗದರ್ಶನದಲ್ಲಿ ಸಿಂಧನೂರು ಗ್ರಾಮೀಣ ವೃತ್ತದ ಸಿಪಿಐ ವಿನಾಯಕ್ ಅವರ ನೇತೃತ್ವದಲ್ಲಿ ಬಳಗನೂರು ಪೊಲೀಸ್ ಠಾಣೆಯ ಪಿಎಸ್ಐ ಯರಿಯಪ್ಪ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವಿಶೇಷ ತಂಡ ನಡೆಸಿತ್ತು. ತಂಡದಲ್ಲಿ ಎಎಸ್ಐಗಳಾದ ಸಿದ್ದಪ್ಪ, ಲಿಂಗಪ್ಪ, ಸಿಬ್ಬಂದಿಗಳಾದ ವೆಂಕಟೇಶ್, ನಿರುಪಾದಿ, ರಮೇಶ್, ಮಂಜುನಾಥ, ಗೋಪಾಲ, ಪ್ರಕಾಶ್, ರೇವಣಸಿದ್ದಪ್ಪ, ಮೌಲಾ ಹುಸೇನ್, ರಾಮಪ್ಪ, ರವಿ, ದೇವಪ್ಪ, ದಯಾನಂದ, ಗೋಪಾಲ, ಮಲ್ಲನ್ಗೌಡ ಇದ್ದರು. ತನಿಖಾ ತಂಡದ ಕಾರ್ಯಾಚರಣೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರೀಶ್ ಶ್ಲಾಘಿಸಿದ್ದಾರೆ. ಆಯ್ತು, ನೋಡ್ಕೊಂಡು ಹೋರಿ, ಇಲ್ಲನಲ್ಲ ನಮ್ಮ ಒಂದಿಷ್ಟು ಪರಮಿಟಿಸ್ ಇರ್ತಾವೆ, ಆದ್ಮೇಲೆ ನೋಡ್ಕೊಂಡು ಹೋಗ್ರಿ. ಸಾವಿರಾರು ಗಂಟೆ ಬಟ್ ಈ ಮಾಡಿ ಇನ್ನೊಂದು ಟೀಮ್ ಇರ್ತಾರೆ. ಆಯ್ತು, ನೋಡ್ಕೊಂಡು ಹೋರಿ, ಇಲ್ಲನಲ್ಲ ನಮ್ಮ ಒಂದಿಷ್ಟು ಪರಮಿಟಿಸ್ ಇರ್ತಾವೆ, ಆದ್ಮೇಲೆ ನೋಡ್ಕೊಂಡು ಹೋಗ್ರಿ. ಎಲ್ಲರಿಗೂ ನಮಸ್ಕಾರ. ಬಾಲಗ್ನೂರು ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 21/26 ಒಂದು ಬೈಕ್ ಥೆಫ್ಟ್ ಕೇಸಲ್ಲಿ ಸಬ್ ಇನ್ಸ್ಪೆಕ್ಟರ್ ಯರಿಯಪ್ಪ ಅವರು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಬುಲೆಟ್ ಬೈಕ್, ರಾಯಲ್ ಎನ್ಫೀಲ್ಡ್ ಬೈಕ್ ಕಳವು ಆಗಿತ್ತು. ಕಳ್ಳತನವಾಗಿರೋ ಬೈಕ್ನ ಇವರು ಹುಡುಕಾಟಕ್ಕೆ ಹೋಗಿದಾಗ ಅವರಿಗೆ ಸುಮಾರು 50 ಬೈಕ್ ರಿಕವರಿ ಮಾಡಿದ್ದಾರೆ. ಇದರಲ್ಲಿ ಬಾಳಗನೂರು ಪೊಲೀಸ್ ಸ್ಟೇಷನ್ ಸೇರಿದಂತೆ ಮಸ್ಕಿ ಪೊಲೀಸ್ ಸ್ಟೇಷನ್, ಲಿಂಗಸೂರು ಪೊಲೀಸ್ ಸ್ಟೇಷನ್, ಕವಿತಾಲ್ ಪೊಲೀಸ್ ಸ್ಟೇಷನ್, ಸಿರ್ವಾರ್, ಮುದ್ಗಲ್, ಸಿನ್ನೂರು ಗ್ರಾಮಾಂತರ, ತುರ್ವಿಹಾಲ್, ಹಟ್ಟಿ ಹೀಗೆ ಈ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಸುಮಾರು 50 ಬೈಕ್ ಕಳುವಾಗಿರೋದನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಈ ಬೈಕ್ಗಳದ್ದು ಕೆಲವು ಸಂಕ್ಷಿಪ್ತ ವಿವರ: ಹೊಂಡಾ ಯೂನಿಕಾರ್ನ್ 9 ಬೈಕ್, ಹೊಂಡಾ ಶೈನ್ 3 ಬೈಕ್, ರಾಯಲ್ ಎನ್ಫೀಲ್ಡ್ 2 ಬೈಕ್, ಡಿಯೋ ಸ್ಕೂಟಿ 2 ಬೈಕ್, ಪ್ಯಾಷನ್ ಪ್ರೋ 2 ಬೈಕ್, ಪ್ಲಾಟಿನಾ 1 ಬೈಕ್, HF ಡಿಲಕ್ಸ್ 7 ಬೈಕ್ಸ್, ಸ್ಪ್ಲೆಂಡರ್ 18 ಬೈಕ್, ಯಮಹಾ ಟ್ರಕ್ಸ್ 4 ಬೈಕ್. ಸೊ ಈ ಎಲ್ಲ ಬೈಕ್ಗಳನ್ನ ರಿಕವರ್ ಮಾಡಿಕೊಂಡು ಇವರು ಆರೋಪಿಗಳಾದ ಚನ್ನಬಸವ, ಮೆಹಬೂಬ್, ರಾಘವೇಂದ್ರ, ಶಶಾಂಕ್ ಹಾಗೂ ರಫೀಕನ್ನು ಕೂಡ ವಶಪಡಿಸಿಕೊಂಡು ವಿಚಾರಣೆ ಮಾಡುತ್ತಿದ್ದಾರೆ. ಇದರಲ್ಲಿ ರಫೀಕ್ ಅನ್ನೋರು ಎಲ್ಲ ಬೈಕ್ಗಳನ್ನು ಪರ್ಚೇಸ್ ಮಾಡಿ ಬೇರೆಯವರಿಗೆ ಮಾರ್ತಾ ಇದ್ರು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ. ಹೀಗೇನೆ ಇವರು ಇನ್ನೂ ಹೆಚ್ಚುವರಿಯಾಗಿ ತನಿಖೆಯನ್ನು ಮುಂದುವರಿಸುತ್ತಾರೆ. ಯಾವ ಗ್ರಾಹಕರಿಗೆ ಈ ಬೈಕ್ಗಳು ಕಳವು ಆಗಿದೆ ಅವರು PSI ಬಾಳಗ್ನೂರು ಶ್ರೀ ಯರಿಯಪ್ಪ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ತಮ್ಮ ಬೈಕ್ಗಳನ್ನು ನ್ಯಾಯಾಧೀಶರ ರಿಲೀಸ್ ಆರ್ಡರನ್ನು ತೆಗೆದುಕೊಂಡು ಹೋಗಬಹುದು ಎಂದು ಈ ಮೂಲಕ ನಾವು ಹೇಳಲು ಬಯಸುತ್ತೇವೆ. ಸೊ ನಾನು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೆ ಹೇಳ್ತೀನಿ, ನೀವು ನಿಮ್ಮ ಬೈಕ್ಗಳನ್ನು ಪಾರ್ಕ್ ಮಾಡಿದಾಗ ಕಡ್ಡಾಯವಾಗಿ ಲಾಕ್ ಆ್ಯಂಡ್ ಕೀ ಸರಿಯಾಗಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ.
ಯಾವುದೋ ಅಟೆನ್ಷನ್ ಇಲ್ಲದೆ ನೀವು ಬೇರೆ ಬೇರೆ ಕಡೆ ಬೈಕ್ ಪಾರ್ಕ್ ಮಾಡಿಬಿಟ್ಟು ಅದು ಕಳುವಾಗೋದಕ್ಕೆ ಕಾರಣ ಆಗಬೇಕು. ಧನ್ಯವಾದಗಳು. ದೇವದುರ್ಗ ತಾಲೂಕಿನ ಮೆದರಗೋಳ ಗ್ರಾಮದಲ್ಲಿ ನಡೆದ ಜಮೀನು ವಿವಾದಕ್ಕೆ ಸಂಬಂಧಿಸಿದ ಘರ್ಷಣೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶಿವಣ್ಣ ಎಂಬಾತ ಮೃತಪಟ್ಟ ಘಟನೆ ಜರುಗಿದೆ. ಮ್ಯಾದರ ಗ್ರಾಮದಲ್ಲಿ 6 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ 2 ಕುಟುಂಬಗಳ ಘರ್ಷಣೆ ನಡೆದು ದೊಣ್ಣೆ ಕಲ್ಲು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆದು ಶಿವಣ್ಣ ಮತ್ತು ಬಸನಗೌಡ ಎಂಬುವವರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಶಿವಣ್ಣ ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರದಂದು ಅಸುನೀಗಿದ್ದಾನೆ. 10 ಜನರ ವಿರುದ್ಧ ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಟುಂಬಸ್ಥರು ಕೂಡಲೇ ಆರೋಪಿಗಳನ್ನು ಬಂಧಿಸಿ ನ್ಯಾಯ ಕೊಡಿಸಬೇಕು ಎಂದು ಅಂಗಲಾಚಿದ್ದಾರೆ. ಗಂಡ ಮಕ್ಳು ಯಾರು ಕುಂದ್ರ ಅವ್ರು ಹೆಣ್ಮಕ್ಳು ಬೇಡ. ಸುಗುರಳ್ಳಿ ಒಂದಿಗೆ ಸರ್, ದೇವದುರ್ಗ ತಾಲೂಕು ಮೆದರಗಾಳ ಸರ್. ಮೆದರಗಾಳದಲ್ಲಿ ಆಸ್ತಿ ವಿಚಾರದಾಗಿ ಜಗಳ ಆಗ್ಯದ ಸರ್. ಜಗಳ ಅಂದರೆ ಅವರು ಎಲ್ಲರೂ ನಮ್ಮ ಅಣ್ಣ ತಮ್ಮರು ಮಕ್ಕಳು ಬಂದು ಆಸ್ತಿ ಸಲಗೆ ಪುಡಿಕಾರ ಉಗ್ಗಿಗೇಸಿ ಮನೆಯಲ್ಲಿ ನಮ್ಮ ಅಪ್ಪ ತಮ್ಮದವರು ಒಂದು 3-4 ಜನ ಇದ್ದಾಗ ಬಂದು ಅಲ್ಲೇ ಮಾಡ್ಯಾರ್ರಿ. ಅವರು 6-7 ಜನ ಮತ್ತು ಹೆಣ್ಮಕ್ಳೆಲ್ಲ ಸೇರಿ ಬಂದಾರೆ ಸರ್. ಪುಡಿಕಾರ ಉಗ್ಗಿ ಮತ್ಸು ಕೊಡ್ಲಿ ಬಡಿಗೆ ತಂದು ಅಲ್ಲೇ ಮಾಡ್ಯಾರ. ಅಲ್ಲೇ ಮಾಡಿದ್ರಾಗ ನಮ್ಮಪ್ಪ ಬಸನಗೌಡ್ಗ ಮತ್ಸೇಟು, ಶಿವಣ್ಣಗೂ ಮತ್ಸೇಟು ಸರ್. ಇದು ಕೊಲ್ಲ ಎತ್ತಿ ಹಾಕ್ಯಾರ ಸರ್. ಕೊಲ್ಲ ಎತ್ತಿ ಹಾಕಿದ ಮೇಲೆ ನಮ್ಮ ತಮ್ಮ ಇನ್ನೊಬ್ಬನು ಹೆಂಕೂಬ ಅಂತ ಇದ್ದ ಸರ್. ಅವನಿಗೂ ನೋಡಿದ್ರೆ ಅವ್ರು ಇಬ್ಬರು ತೆಳಗಡೆ ಬೀಳೋಣ, ಅವರು ಸತ್ತಾರನ ಇವನು ನನ್ನನ್ನು ಕೊಲ್ತಾನಂದು ಭಯ ಪ್ರಾಣ ಹೊಡಿಯೋಗನ್ರಿ. ಹೊಡಿಯೋದ ಮೇಲೆ ಮತ್ತೆ ಬಂದು ಇನ್ನೂ 3 ಅದಾರ, ಅವ್ರನ್ನ ಕೊಲ್ತೀವಿ ನಾವು, ಇವರು ಕಲಾಸ ಆಗ್ಯಾರ, ಅವ್ರನ್ನೂ ಕೊಲ್ತೀವಿ ಬಿಡೋದಿಲ್ಲ ಅಂತ ಹೇಳ್ಯಾರ ಸರ್. ಹೇಳಿಕೇಸಿ ಹೋಗ್ಯಾರ. ಈಗ ಅಲ್ಲಿ ದೇವದುರ್ಗ ತಂದಿದ್ದೀವಿ ಸರ್. ಅಲ್ಲಿದ್ದ ರಾಯಚೂರು ಶಿಫ್ಟು ಮಾಡ್ಯಾರ ಅವ್ರನ್ನ ಅಂತ. ತಂದಲ್ಲಿ ಶಿವಣ್ಣ ಅವರು ಅದೇ SP ಸಾಬ್ರು ಬಂದರೆ ಅವ್ರ ಹತ್ರ ನಾವು ಸ್ವಲ್ಪ ನ್ಯಾಯ ಕೇಳ್ತೀವಿ ನಾವು ಅಂತ ಬರ್ಬೇಕಂತ ಇಟ್ಟಿದ್ದೀವಿ ಸರ್. ನಾವು ಒಯ್ಯಲ್ಲ ಅಂತ ಹೇಳಿದ್ದೀವಿ ರೀ.
ಎಸ್ ಪಿ ಸಾಬ್ರು ಬಂದರೆ. ಈ ಜಗಳ ಇದ್ದ ಏರಿಯಾ ಯಾವುದು? ಅದು ಮೆದರ್ಗಾಳದಲ್ಲಿ ಸರ್. ಮೆದರ್ಗಾಳದಲ್ಲಿ ರಾತ್ರಿ 7:30 8 ಒಳಗಡೆ ಆಗಿದೆ ಸರ್. ಹಾಗಾದರೆ ಮತ್ತು ಇವ್ರು ನಮ್ಮ ತಂದೆಯವರು ಅವ್ರು ಇಬ್ಬರು ಮೂವರೇ ಅದಾರ ಸರ್. ಅವರು ಜನ ಜಾಸ್ತಿ ಇದ್ದಾರೆ, ಒಂದು 10-12 ಜನ ಇದ್ದಾರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ಸೇರಿ ಹುಡುಗಿಯರಿಗೂ ಹೊಡೆದಾರ ಸರ್. ಶಿವಣ್ಣಗೆ ಮದುವೆ ಆಗ್ಯದ ಸರ್. ಒಂದು ಗಂಡು ಒಂದು ಹೆಣ್ಣು ಐತೆ ಸರ್. 5 ವರ್ಷದ ಮಗ ಅದಾನ್ರಿ, ಒಂದು 3 ವರ್ಷದ ಹೆಣ್ಮಗಳದಲ್ರಿ ಸರ್. ನಾವು ಶಿವಣ್ಣವ್ರು ಅಣ್ಣ ರೀ. ನಾನು ಏನು ಕೆಲಸ ಮಾಡ್ತಿದ್ರು ಅವರು ಆಡು ಕಾಯ್ತಿದ್ರು, ಒಕ್ಕಲ್ತನ ಆಡು ಕಾಯೋರು ಸರ್. ಅವರು ಏನು ದೇದ್ರಿಗೆ ನೋಡ್ಲಾರ್ದವ್ರು ಸರ್ ಅವರು. ಅದು ಕೋರ್ಟ್ನಲ್ಲಿ ವಾದ ನಡೆದತ್ತಲ್ರಿ, ಅದು ನಮ್ಮಂಥ ಪರವಾಗಿ ಆಯ್ತು ರೀ. ಅದು ದೇವ್ರದಾಗ ಜಡ್ ಹೊಲಸಲೋದ್ರಾಗಿದ್ರಿ ಅದು ಮಚ್ಚಿಲಿ ಹೊಡೆದಾರ್ರಿ. ಮಚ್ಚಿ ಕೊಡ್ಲಿಲ್ಲ, ಅದ್ರಾಗ FIRದಾಗ ಬರ್ದಿಲ್ರಿ ಅಂದ್ರೆ ಮಚ್ಚಿ ಅಂತ. ಯಾವಾಗ ಅದು ಸೋಮವಾರ ಸಾಯಂಕಾಲ ಆಗಿದ್ರಿ. ಹೊಲಸಲೋಗ ಆಗಿದ್ರಿ. ಅವರು ಭೀಮರಾಯ, ರಂಗಪ್ಪ, ಸಣ್ಣ ರಂಗಪ್ಪ, ದೊಡ್ಡ ರಂಗಪ್ಪ, ರಾಮಯ್ಯ, ಹನುಮಯ್ಯ, ಶಿವು, ನಾಗರಾಜ ಹೆಣ್ಮಕ್ಳು ಎಲ್ಲರೂ ಬಂದಿದ್ರು. ಈಗ ಏನನ್ನ ಮಾಡಿ ನನ್ನ ಮಕ್ಕಳು ಸಣ್ಣವಾರು ಉಳಿಸ್ಕೊಡ್ಬೇಕು. ಪರಿಹಾರ ಬೇಕು ರೀ. ಈಗ ಸಣ್ಣ ಮಕ್ಕಳು ಏನು ಮಾಡ್ಬೇಕು ರೀ? ಪರಿಹಾರ ಕೊಡಿಸ್ಬೇಕು. ಅವ್ರು ಎಲ್ಲಿದ್ರು ಬಿಡ್ರಿ, ನನಗೆ ಗಂಡನ ಹೆಂಗೆ ಮಾಡ್ತದ ಅದೇ ಥರ ಮಾಡ. ಈ ಹೆಣ್ಮಗಳು ಸಣ್ಣ ಹುಡುಗರು ಹೆಂಗೆ ಇರ್ಬೇಕು ರೀ? ಯಾರು ನೋಡ್ಬೇಕ್ರಿ? ನಮ್ಮ ಪರಿಹಾರ ಮಾಡಿ ಕೊಡ್ಬೇಕ್ರಿ. ಒಂದು 50 ಲಕ್ಷ ಕೊಡ್ಬೇಕು. ಏನು ಮಾಡ್ಬೇಕು ಅವ್ರಿಗೆ? ಬದುಕ ಪರಿಸ್ಥಿತಿ ಹೆಂಗೆ ರೀ? ಏನು ಮಾಡ್ಬೇಕು ಮುಂದೆ ಅವ್ರು ನೀವು ಗಲ್ ಶಿಕ್ಷೆ ಮಾಡ್ರಿ. ಪರಿಹಾರ ಬೇಕು ಮಾಡೋರು. ಸಣ್ಣ ಮಕ್ಕಳು ಸಣ್ಣ ಮಕ್ಳು ಏನು ಮಾಡ್ತಾರೆ? ಒಂದು ಹೆಣ್ಣು ಒಂದು ಗಂಡ ಐತ್ರಿ. ಸಣ್ಣದಾದ್ರೆ ಒಂದು 3 ವರ್ಷದ್ದಾದ್ರೆ ಒಂದು 5 ವರ್ಷದ ನಮ್ಗೆ ಪಾರ್ವತಿ. SP ಸರ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಹಿತಿ ನೀಡದ 2 ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಆಯೋಗ ದಂಡ. ಲಾರಿ ಮಾಲೀಕರಿಗೆ ಸರ್ಕಾರಗಳಿಂದ ಅನಗತ್ಯ ಆರ್ಥಿಕ ಹೊರೆ. 14ರಂದು ಸಭೆ ನಡೆಸಿ ಮುಂದಿನ ಹೋರಾಟ. ನವೀನ್ ರೆಡ್ಡಿ. PCM ಹಾಸ್ಟೆಲ್ಗಳ ಉನ್ನತೀಕರಣ ಹೆಸರಿನಲ್ಲಿ ಹಾಸ್ಟೆಲ್ ಮುಚ್ಚುವುದನ್ನು ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ದೇವದುರ್ಗ ST ಹಾಸ್ಟೆಲ್ಗಳಲ್ಲಿ ತಿಂಗಳಿಗೆ 100 ಸಿಲಿಂಡರ್ ಬಳಕೆ. ತನಿಖೆಗೆ ಯಶವಂತ ದೊಡ್ಡಮನೆ ಒತ್ತಾಯ. ಬಳಗನೂರು ಪೊಲೀಸರ ಕಾರ್ಯಾಚರಣೆ. 5 ಜನ ಬೈಕ್ ಕಳ್ಳರ ಬಂಧನ, 50 ವಾಹನಗಳ ವಶ. ಮತ್ತು ಆಸ್ತಿ ಕಲಹದಲ್ಲಿ ಗಂಭೀರ ಗಾಯಗೊಂಡಿದ್ದ ಮ್ಯಾದರಗೋಳ ಗ್ರಾಮದ ಶಿವಣ್ಣ ಸಾವು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.